ನಾಡಕಳಸಿಗೆ ಹೋಗುವಾಗ ಈ ಥರ ತೆಂಗಿನ ಮರ, ಅಡಿಕೆ ಮರ ನಡುವೆ, ಬಾಳೆ ಗಿಡಗಳ ನಡುವೆ ಈ ಥರದ್ದು ಹೊಲಗಳು, ಗದ್ದೆಗಳು ಈ ಥರ ಎಲ್ಲ ಹಾದು ಹೋಗ್ತವೆ. ಸೊ ಈ ಅಟ್ರಾಕ್ಷನ್ ತಡೆಯೋಕ್ಕಾಗಲಿಲ್ಲ, ಹಾಗಂತ ನಾನು ಕೆಳಗೆ ಇಳಿದು ಬಂದು ಸ್ವಲ್ಪ ಫೋಟೋ ವಿಡಿಯೋ ಮಾಡ್ತಾ ಇರೋದು. ಹೇಗಿದೆ? ಚೆನ್ನಾಗಿದೆಲ್ಲ. ಈ ಥರ ರೋಡ್ನ ಎರಡೂ ಬದಿನಲ್ಲಿ ಅಲ್ಲಿ ಸ್ವಲ್ಪ ಕಾಣಿಸುತ್ತೆ, ಮತ್ತು ಸ್ವಲ್ಪ ಕಾಡು ಬೆಳೆಯುತ್ತೆ, ಮತ್ತು ಸ್ವಲ್ಪ ಹೊಲ, ಈ ಥರ ಗದ್ದೆ ಶುರು ಆಗುತ್ತೆ. ಎಷ್ಟು ಚೆನ್ನಾಗಿದೆ ತೋಟ, ತೆಂಗಿನ ತೋಟ, ಅಡಿಕೆ ತೋಟ. ಸಾಗರದಿಂದ ಸೊರಬಕ್ಕೆ ಹೋಗುವ ದಾರಿನಲ್ಲಿ ಕಲಸಿ ಗ್ರಾಮ ಬರುತ್ತೆ. ಗೌರ್ಮೆಂಟ್ ಬಸ್ನಿಂದ ಕಲಸಿ ಗ್ರಾಮದವರೆಗೂ ಹೋಗಿ ಅಲ್ಲಿಂದ ನಾವು ಆಟೋ ರಿಕ್ಷಾದಿಂದ ಈ ದೇವಸ್ಥಾನಕ್ಕೆ ಹೋಗಬಹುದು, ಅಥವಾ ನಮ್ಮ ಸ್ವಂತ ವೆಹಿಕಲ್ ಇದ್ರೆ ತುಂಬಾನೇ ಉತ್ತಮ. ನಾನು ನನ್ನ ಸ್ವಂತ ವೆಹಿಕಲ್ದಿಂದ ಬಂದಿರೋದ್ರಿಂದ ನಾನು ಕಲಸಿ ಗ್ರಾಮಕ್ಕೆ ಹೋಗದೇನೆ ಡೈರೆಕ್ಟ್ ಆಗಿ ದೇವಸ್ಥಾನದವರೆಗೂ ಬಂದಿದ್ದೀನಿ. ನಮಗೆ ಕಲಸಿ ಗ್ರಾಮದಿಂದ ದೇವಸ್ಥಾನ ಅರೌಂಡ್ 3 ಕಿಲೋಮೀಟರ್ನಷ್ಟು ದೂರ ಆಗುತ್ತೆ. ಟ್ರೈನಿಂದ ಬರಬೇಕು ಅಂದ್ರೆ ಹತ್ತಿರದ ರೈಲ್ವೆ ಸ್ಟೇಷನ್ ಸಾಗರದಿಂದ ನಾವು ಆಟೋ ರಿಕ್ಷಾದಿಂದಲೂ ಕೂಡ ಇಲ್ಲಿ ಬಂದು ತಲುಪಬಹುದು. ರೈಲ್ವೆ ಸ್ಟೇಷನ್ ನಾಡಕಲಸಿಗೆ ತುಂಬಾ ಹತ್ತಿರದ ರೈಲ್ವೆ ಸ್ಟೇಷನ್, ಆದರೆ ಸಾಗರ ತುಂಬಾ ಕನ್ವೀನಿಯಂಟ್ ಆಗಿರುವಂತ ರೈಲ್ವೆ ಸ್ಟೇಷನ್. ನಾಡಿಗೆ ಕಳಸಪ್ರಾಯವಾಗಿರುವಂಥದ್ದು ನಾಡಕಳಸಿಯ ಈ ದೇವಸ್ಥಾನಗಳು. ಈ 2 ದೇವಸ್ಥಾನಗಳು ಮಲ್ಲಿಕಾರ್ಜುನ ಮತ್ತು ರಾಮೇಶ್ವರ ದೇವಾಲಯಗಳು. ಈಗ ಬಂದಿರೋದು ನಾಡಕಳಸಿಗೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ನಾಡಕಳಸಿ ದೇವಸ್ಥಾನ. 2ನೇ ಶತಮಾನದಲ್ಲಿ ನಾಡಕಳಸಿ ಒಬ್ಬ ಹೊಯ್ಸಳ ಕಾಲದ ಒಂದು ಫೇಮಸ್ ಊರಾಗಿತ್ತು. ಕೊಂಡನಾಡಿನ ಅಧಿಪತಿಯಾದ ಬಳೆಯಣ್ಣ ವೇರ್ಗಡೆ ಅನ್ನೋರು ಈ ದೇವಾಲಯವನ್ನ ಹೊಯ್ಸಳ ಶೈಲಿಯಲ್ಲಿ ನಿರ್ಮಾಣ ಮಾಡಿರುವುದಾಗಿ ಮತ್ತೆ ಇಲ್ಲಿಯ ಇತಿಹಾಸ ಹೇಳುತ್ತೆ. ಸೊ ಒಳಗಡೆ ಹೋಗೋಣ. ಈಗ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಪುರಾತತ್ವ ಇಲಾಖೆಯಿಂದ ಗೇಟನ್ನು ನಿರ್ಮಾಣ ಮಾಡಿದ್ದಾರೆ, ಮತ್ತು ಇಲ್ಲಿ ಹೊರಗಡೆ ಚಿಕ್ಕದಾಗಿರೋ ಗಾರ್ಡನ್ ಇದೆ. ಮೇನ್ ಅಂದರೆ ಇದು ಫುಲ್ ದೇವಸ್ಥಾನ ಕಾಡಿನಲ್ಲಿದೆ, ಸುತ್ತಲೂ ಕಾಡಿದೆ, ಮತ್ತು ನಡುವೆ ರೋಡ್ ಇದೆ. ಆದರೆ ರೋಡ್ ಕೂಡ ದೇವಸ್ಥಾನದವರೆಗೂ ನಾವು ತುಂಬ ಚೆನ್ನಾಗಿ ಈಸಿಯಾಗಿ ತಲುಪೋದು ಆ ಥರ ರೋಡ್ ಇದೆ. ಮತ್ತು ಮುಂದೆ ಒಂದು ಸ್ವಲ್ಪ ಪಾರ್ಕಿಂಗ್ ಏರಿಯಾ ಇದೆ, ಆಮೇಲೆ ಎಂಟ್ರಿ ಫ್ರೀ ಇದೆ ಇದಕ್ಕೆ. ಒಳಗಡೆ ಹೋದ ನಂತರ ಇತಿಹಾಸ ಪ್ರಸಿದ್ಧ ಈ 2 ದೇವಸ್ಥಾನಗಳು ತುಂಬಾ ಸುಂದರವಾಗಿ, ನಯನ ಮನೋಹರವಾಗಿ ನಮ್ಮನ್ನು ಸೆಳೆಯುತ್ತವೆ. ಈ ದೇವಸ್ಥಾನದಲ್ಲಿ ನಾವು ಎಂಟ್ರಿ ಆದ ತಕ್ಷಣ ಬಲಗಡೆ ದೊಡ್ಡದಾದ ನಾಗಬನ ಕಾಣಿಸುತ್ತೆ. ಈ ದೇವಸ್ಥಾನದಲ್ಲಿ ಎಂಟ್ರೆನ್ಸ್ನಲ್ಲೇ ಒಂದು ಕಡೆ ಆನೆ ಇದೆ, ಇನ್ನೊಂದು ಕಡೆ ನಂದಿ ಇದೆ. ಅವು ಭಗ್ನಗೊಂಡಿರೋಂಥ ಸ್ಥಿತಿಯಲ್ಲಿದ್ದಾವೆ. ಮತ್ತು ಒಳಗಡೆ ಹತ್ತಿ ಹೋದರೆ ಇದು ಕೂಡ ಕಂಬಗಳ ದೇವಸ್ಥಾನ. ಅನಂತರ ಕಂಬಗಳಿಗೆ ಇಷ್ಟೊಂದು ಶೈನಿಂಗ್ ಮಾಡಿರುವಂಥದ್ದು ಸಿಕ್ಕಿಲ್ಲ, ಇಲ್ಲಿ ಸಿಗ್ತವೆ. ಮತ್ತು ಬನವಾಸಿನಲ್ಲೂ ಕೂಡ ಸಿಗ್ತದೆ. ಇದರಲ್ಲೂ ಕೂಡ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಇದರಲ್ಲಿ ಡಿಸೈನ್ ಮಾಡಿದ್ದಾರೆ, ಮತ್ತೆಲ್ಲ ಬೇರೆ ಬೇರೆ ಡಿಸೈನ್. ಹೇಗೆ ಶೈನಿಂಗ್ ಮಾಡ್ತಾ ಇದ್ರಲ್ಲ ಅಮ್ಮನಿಗೆ, ಇನ್ನೂ ಶೈನಿಂಗ್ ಅಂದರೆ ನನ್ನ ಮುಖ ಕೂಡ ಕಾಣಿಸುತ್ತೆ ಇದರಲ್ಲಿ, ಅಷ್ಟು ಶೈನಿಂಗ್ ಇದೆ. ಇದು ಸ್ವಲ್ಪ ಚಿಕ್ಕದಾಗಿರೋ ದೇವಸ್ಥಾನ ಅದಕ್ಕೆ ಕಂಪೇರ್ ಮಾಡಿದಾಗ. ಸಾಗರದ ಹತ್ತಿರದಲ್ಲಿರುವ ವರದಹಳ್ಳಿಯ ಶ್ರೀ ಶ್ರೀಧರ ಸ್ವಾಮಿಗಳು ಇಲ್ಲಿ ಬಂದು ತಪಸ್ಸು ಮಾಡಿ ಹಲವು ವರ್ಷಗಳ ಕಾಲ ಇಲ್ಲಿ ನೆಲೆಸಿದ್ದರು. ಮತ್ತೊಂದು ವಿಶೇಷ ಅಂದ್ರೆ ಇಲ್ಲಿರುವ ಜಿರಳೆ ಕಲ್ಲು ಎನ್ನುವ ಕಂಬ. ಇದಕ್ಕೆ ಅರ್ಚಕರು ಮಂತ್ರಿಸಿ ಮಣ್ಣನ್ನ ತೇಯ್ದು ನೀಡ್ತಾರೆ. ಇದರಿಂದ ಅನೇಕ ಹೆಲ್ತ್ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತವೆ ಅನ್ನೋದು ಇಲ್ಲಿಯ ಸ್ಥಳೀಯರ ನಂಬಿಕೆ.
ನಯನ ಮನೋಹರವಾಗಿರುವಂತಹ ಈ ದೇವಸ್ಥಾನ ಇದ್ರೂ ಕೂಡ ದೇವರನ್ನ ನೋಡಕ್ಕೆ ಮಾತ್ರ ನಮಗೆ ಬೆಳಕಿನ ವ್ಯವಸ್ಥೆ ಇಲ್ಲಿಲ್ಲ. ಹಾಗಾಗಿ ಕತ್ತಲಿನಲ್ಲೇ ನಾವು ದರ್ಶನ ಮಾಡ್ಕೋಬೇಕು. ಇನ್ನು ನಾಡಕಲಸಿಯಲ್ಲಿ ಸ್ಟೇ ಮಾಡೋದು ಹೇಗೆ ಅನ್ನೋದಾದ್ರೆ, ಸಾಗರದಿಂದ ತುಂಬಾ ಹತ್ತಿರದಲ್ಲಿರೋದ್ರಿಂದ ಸಾಗರದಲ್ಲಿಯೇ ಸ್ಟೇ ಮಾಡೋದು ಉತ್ತಮ. ಸಾಗರದಿಂದ ಕೇವಲ ಒಂದೇ ದಿನದಲ್ಲಿ ಬೆಳಗ್ಗೆ ಹೋಗಿ ಮಧ್ಯಾಹ್ನದವರೆಗೂ ನಾವು ಆ ದೇವಸ್ಥಾನಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಮತ್ತೆ ವಾಪಸ್ ಬರಬಹುದು. ಹಾಗೂ ಇಲ್ಲಿ ಸ್ಟೇ ಮಾಡೋಕ್ಕೂ ಕೂಡ ಉತ್ತಮ ವ್ಯವಸ್ಥೆಗಳು ಇದಾವೆ. ಪಾಂಡವರು ಕೂಡ ತಮ್ಮ ವನವಾಸದ ಸಮಯದಲ್ಲಿ ಈ ಕಡೆಗೆ ಬಂದಿದ್ದರು. ನಾಡಕಲಸಿಯಲ್ಲಿ ಕೆಲವು ದಿನಗಳ ಕಾಲ ವಿಶ್ರಮಿಸಿದ್ದರು ಅಂತ ಕೂಡ ಹೇಳಲಾಗುತ್ತದೆ. ಇರುವಂತಹ ಗಣಪತಿಯ ವಿಗ್ರಹ ಮತ್ತೆ ಇದೆಲ್ಲ ಗೋಪುರದ ಶೈಲಿಗಳು ಬೇರೆ ಬೇರೆ ಎಷ್ಟು ವೆರೈಟೀಸ್ ಇದೆ. ಈಗಲೂ ಕೂಡ ದೇವಸ್ಥಾನಕ್ಕೆ ಈ ಕಡೆ ದೇವಸ್ಥಾನಕ್ಕೆ ಪೂಜೆ ನಡೆಯುತ್ತೆ. ಈಗ ತಾನೇ ಭಟ್ರು ಬಂದು ಹೋಗಿದ್ದಾರಂತೆ, ಪೂಜೆ ಎಲ್ಲ ಮಾಡಿ ಹೋಗಿದ್ದಾರೆ. ಇನ್ನೊಂದು ಕಡೆ ಇನ್ನೊಂದು ದೇವಸ್ಥಾನ, ಇದು ಜೋಡಿ ದೇವಸ್ಥಾನಗಳಿಗೆ ಅಂತಲೇ ಫೇಮಸ್ಸು. ತುಂಬ ಹಳೆಯದಾಗಿರುವಂಥ ಕಲ್ಲಿನ ದೇವಸ್ಥಾನ ಇದೆ. ಇದು ತುಂಬ ಜಾಸ್ತಿ ಜನ ಯಾರೂ ಬರೋಲ್ಲ. ಮತ್ತು ಇನ್ನೊಂದು ಅಂದರೆ ಈ ದೇವಸ್ಥಾನಕ್ಕೆ ಅಂದರೆ ಒಂದು ದೇವಸ್ಥಾನಕ್ಕೆ ಜೋಡಿ ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನಕ್ಕೆ ಕಳಸ ಇದೆ, ಪೂಜೆ ಇದೆ. ಆದರೆ ಇನ್ನೊಂದು ದೇವಸ್ಥಾನಕ್ಕೆ ಮಾತ್ರ ಕಳಸ ಇಲ್ಲ. ಹಾಗಾಗಿ ಅಲ್ಲಿಯ ವಿಗ್ರಹ ಕೂಡ ಭಗ್ನಗೊಂಡಿರೋದ್ರಿಂದ ಅದಕ್ಕೆ ಪೂಜೆ ಕೂಡ ಇಲ್ಲ. ಮತ್ತೆ ಇದಕ್ಕೊಂದು ಕತೆ ಕೂಡ ಹೇಳ್ತಾರೆ. ಒಂದೇ ರಾತ್ರಿನಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರಂತೆ. ಹಾಗಾಗಿ ರಾತ್ರಿನಲ್ಲೇ ಈ ದೇವಸ್ಥಾನವನ್ನು ಕಟ್ಟಿ ಒಳಗಾಗಿ ಬೆಳಕಾಗ್ಬಿಡ್ತು. ಹಾಗಾಗಿ ಬೆಳಕು ಆದಮೇಲೆ ದೇವಸ್ಥಾನದ ನಿರ್ಮಾಣ ನಿಲ್ಲಿಸಬೇಕಾಗಿತ್ತು. ಹಾಗಾಗಿ ಅದಕ್ಕೆ ಕಳಸವನ್ನು ಇಡೋಕೆ ಟೈಮ್ ಸಾಕಾಗಲಿಲ್ಲ. ಕಳಸ ಇಡಬೇಕು ಅನ್ನೋಷ್ಟರಲ್ಲೇ ಬೆಳಕಾಗಿತ್ತು. ಹಾಗಾಗಿ ಅಂದಿನಿಂದ ಇದು ಅರ್ಧಕ್ಕೆ ನಿಂತಿದೆ ಅಂತ ಹೇಳಿ. ಎರಡು ಜೋಡಿ ದೇವಸ್ಥಾನಗಳಿಗೆ ಹೆಸರಾಗಿರೋದು ಈ ನಾಡಕಳಸಿ ದೇವಸ್ಥಾನ. ಒಂದು ಮಲ್ಲಿಕಾರ್ಜುನ ದೇವಸ್ಥಾನವಾದ ಇನ್ನೊಂದು ರಾಮೇಶ್ವರ ದೇವಸ್ಥಾನ. ಇದಕ್ಕೆ ಸದಾಶಿವ ದೇವಸ್ಥಾನ ಅಂತಾನೂ ಕೂಡ ಕರೀತಾರೆ. ಸ್ವಲ್ಪ ಇನ್ಫಾರ್ಮೇಶನ್ ಪುರಾತತ್ವ ಇಲಾಖೆಯಿಂದ ನಮಗೆ ಮಾಡಿಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಹೊರತಾಗಿ ಬೇರೆ ಇನ್ಫಾರ್ಮೇಶನ್ ಅಂತ ಏನು ಸಿಕ್ಕಲ್ಲ. ಮತ್ತು ಹೇಳೋರು ಅಥವಾ ಗೈಡು ಈ ಥರ ಕೂಡ ಯಾರೂ ಸಿಕ್ಕಲ್ಲ. ಇದೊಂದು ಬಿಟ್ಟರೆ ಈ ದೇವಸ್ಥಾನ ನಿಜವಾಗ್ಲೂ ಹಿಡನ್ ಜಮ್ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ಈ ಥರದ ಇತಿಹಾಸವನ್ನು ಒಳಗೊಂಡಿರುವಂಥ ಅನೇಕ ದೇವಸ್ಥಾನಗಳಿದ್ದಾವೆ. ಅದರಲ್ಲಿ ಕೂಡ ಇದು ಒಂದು. ಹಾಗಾಗಿ ಸಾಗರದಿಂದ ಒಂದು 10-12 ಕಿಲೋಮೀಟರ್ ದೂರದಲ್ಲಿ ಇದು ನಾಡಕಳಸಿ ದೇವಸ್ಥಾನ ಇದೆ. ನಿರ್ಮಾಣ ಆದ ನಂತರ ಈ ದೇವಸ್ಥಾನದ ನಿರ್ಮಾಣ ಆಗಿದೆ ಅಂತ ಇತಿಹಾಸಕಾರರ ಅಭಿಪ್ರಾಯ. ಉಳಿದ ಹಾಗೆ ಈ ದೇವಸ್ಥಾನನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾದರೆ ಪುರಾತತ್ವ ಇಲಾಖೆಯಿಂದ. ಸುತ್ತಲೂ ಗಾರ್ಡನ್ ಇದೆ, ಆನಂತರ ಒಳಗಡೆ ದೇವಸ್ಥಾನ. ಆದರೆ ಇದುವರೆಗೂ ಸುತ್ತಲೂ ಕಾಡಿನಲ್ಲಿ ಇರೋದ್ರಿಂದ ಮತ್ತೆ ಇಷ್ಟು ದೂರ ಯಾರು ಅಷ್ಟೊಂದು ಬರ್ತಾ ಇಲ್ಲ. ನಾನು ನೋಡಿದೆ ಹಾಗೆ ಇಕ್ಕೇರಿ ಮತ್ತು ಕೆಳದಿಯಲ್ಲಿ ಎಷ್ಟು ಜನ ಬರ್ತಾ ಇದ್ರು ಅಷ್ಟು ಕೂಡ ಇಲ್ಲಿ ಜನ ಬರ್ತಿಲ್ಲ. ಆದರೆ ಬರಬೇಕು, ಈ ದೇವಸ್ಥಾನಗಳನ್ನ ನೋಡಬೇಕು. ಇದಕ್ಕೆ ಎಂಟ್ರಿ ಫ್ರೀ ಇದೆ. ಮತ್ತು ಇದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ತೆರೆದಿರುತ್ತೆ. ಇಲ್ಲಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಸಾಗರ ಡಿಸ್ಟ್ರಿಕ್ಟ್ನಲ್ಲಿ ಒಂದೆರಡು ಪ್ಲೇಸ್ಗಳನ್ನ ನೋಡೋಕ್ಕೆ ಹೋಗೋದಿದೆ. ಅದಕ್ಕೂ ಕೂಡ ಇವಾಗ ಮುಂದೆ ಹೊರಡ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ಮತ್ತೆ ಅಲ್ಲಿಯ ವಿಡಿಯೋನ ಬೇರೊಂದು ಎಪಿಸೋಡ್ನಲ್ಲಿ ಹಾಕ್ತಾ ಇದ್ದೀನಿ. ಅಲ್ಲಿವರೆಗೂ ನಮಸ್ಕಾರ.